ಒನ್ಸ್ ಅಗೇನ್ ನಾನು ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಫ್ರೀಯಾಗಿ ಬಸ್ಸಲ್ಲಿ ಹೋಗ್ತಾ ಇದ್ದಾರೆ. ಅಕ್ಕಿ 5 ಕೆ ಜಿ ಅಲ್ಲಿಂದ 5 ಕೆ ಜಿ ದುಡ್ಡು, ಆಮೇಲೆ ಫ್ರೀ ಕರೆಂಟು, 2,000 ರೂಪಾಯಿ, ನಿರುದ್ಯೋಗ ಭತ್ಯೆ. ವೈಯಕ್ತಿಕವಾಗಿ ಖಂಡಿತವಾಗಲೂ ನನ್ನ ವಿರೋಧ ಇಲ್ಲ. ಅದು ಬಡ ಜನರಿಗೆ ಸಿಗೋದಿದ್ರೆ ಅದಕ್ಕೆ ಯಾವುದೇ ವಿರೋಧ ಇಲ್ಲ. ಇದರ ನಡುವೆ ಶ್ರೀಮಂತರಿಗೂ ಕೂಡ ಸಿಗ್ತಾ ಇದೆ, ಬೇಡದೇ ಇದ್ದವರು ಅದನ್ನು ತಗೊಳ್ತಾ ಇಲ್ಲ, ಬೇರೆ ವಿಚಾರ. ಕೆಲವರೆಲ್ಲ ಮನೆಗೆ ಕರೆಂಟನ್ನು ಹಾಕ್ಕೊಳ್ಳೋದಿಲ್ಲ, ಬೇರೆ ವಿಚಾರ. ಆದರೆ ನೀವು ಫ್ರೀ ಕೊಡ್ತೀನಿ ಅಂತಂದ್ಬಿಟ್ಟು ಏನೆಲ್ಲ ಜಾಸ್ತಿ ಮಾಡಿದ್ರಿ? ಇದು ಯಾಕೆ ಬೇಕು ದ್ವಂದ್ವ? ಈ ದ್ವಂದ್ವ ಯಾಕೆ ಬೇಕು? ನೀವು ಕೇವಲ ಫ್ರೀ ಕೊಡ್ತೀನಿ, ನಿಮ್ಮ ಮಾತು ಉಳಿಸ್ಕೋಬೇಕು ಅಂತೇಳಿ ಏನೆಲ್ಲ ಜಾಸ್ತಿ ಮಾಡಿದ್ರಿ? ಇದು ಬೇಕಿತ್ತಾ? ಇದು ಬರ ಅಲ್ವಾ? ಇದು ಕೊಟ್ಟಂಗಲ್ಲ. ಯಾವುದೆಲ್ಲ ನಿಮ್ಗೆ ಹೇಳಲ್ಲ ನಾನು. ಬೆಲೆ ಏರಿಕೆ ಬರ ಯಾವುದಕ್ಕೆಲ್ಲ ಹಾಕಿದ್ರಿ ನೀವು? ಗಣಿ ಮತ್ತು ಭೂವಿಜ್ಞಾನದಲ್ಲಿ ಮರಳು, ಎಂಸ್ಯಾಂಡ್, ಗ್ರಾನೈಟ್ ದರ ಏರಿಕೆಯಾಗಿದೆ. ಮೋಟಾರ್ ವೆಹಿಕಲ್, ಕಾಲೇಜು, ವಾಹನ, ಕ್ಯಾಬ್, ಟ್ರಕ್ಗೆ ಶಾಕ್ ಕೊಟ್ಟಿದ್ದೀರಿ. 15 ಲಕ್ಷಕ್ಕೂ ಹೆಚ್ಚು ಬೆಲೆ ಕ್ಯಾಬ್ಗೆ 15% ಟ್ಯಾಕ್ಸ್. 10 ರಿಂದ 15 ಲಕ್ಷದ ಕ್ಯಾಬ್ಗೆ 9% ಟ್ಯಾಕ್ಸ್ ಹಾಕಿದ್ದೀರಿ. ಬಸ್ಸು ಒಪ್ಪಂದದ ಆಧಾರದಲ್ಲಿ ಬಸ್ ಪಡೆದರೆ ಶಾಕ್ ಕೊಟ್ಟಿದ್ದೀರಿ. ಮೊದಲು ಕಿಲೋಮೀಟ್ರಿಗೆ 2 ರೂಪಾಯಲ್ಲಿ ಕೆಂಪು ಬಸ್, ಆ ಬಸ್ಸಲ್ಲಿ ಒಂದು ಮದುವೆ ಫಂಕ್ಷನ್ಗೆ ಸ್ಪೆಷಲ್ ಅಂತ ಹೋಗ್ತಾ ಇತ್ತು, ಕಿಲೋಮೀಟ್ರಿಗೆ 2 ರೂಪಾಯಿ, 5 ರೂಪಾಯಿ ಮಾಡಿದ್ದೀರಿ. 5 ರೂಪಾಯಿ ಮಾಡಿದ್ದೀರಿ. ಟ್ರಾನ್ಸ್ಫಾರ್ಮರ್, 25 KV ಸಾಮರ್ಥ್ಯದ ಟ್ರಾನ್ಸ್ಫಾರ್ಮರ್ ದುಬಾರಿಯಾಗಿ 70,000ದಿಂದ 95,000. ಇನ್ನು ಜಮೀನು ದೂರ ಇದ್ದರೂ ರೈತರೇ ಕಂಬ ತಂತಿ ಹಾಕಬೇಕು, ಮೊದಲಂಗಿರಲಿಲ್ಲ. ವಿದ್ಯುತ್ ಸಲಕರಣೆ, ಟ್ರಾನ್ಸ್ಫಾರ್ಮರ್ ಸ್ವತಃ ರೈತರೇ ಖರೀದಿ ಮಾಡಬೇಕು. ವಿದ್ಯುತ್ ಸಂಪರ್ಕಕ್ಕಾಗಿ ಎಸ್ಕಾಂಗಳಿಗೆ ಪ್ರತ್ಯೇಕ ಶುಲ್ಕ ಕಟ್ಟಬೇಕು. ರೈತರು ವಿದ್ಯುತ್ ಸಂಪರ್ಕಕ್ಕಾಗಿ 2 ಲಕ್ಷ ವೆಚ್ಚ ಮಾಡಬೇಕು. ಸಿದ್ದರಾಮಯ್ಯ ಸರ್ಕಾರ ಬರುವ ಮೊದಲು ಹೀಗಿರಲಿಲ್ಲ. ಯಾರು ಚಾಲೆಂಜ್ ಮಾಡ್ತೀರಿ ಇದನ್ನು? ಎಸ್ಕಾಂಗಳು ಕೇವಲ ಶುಲ್ಕ ಮಾತ್ರ ಕಟ್ಟಿಸಿಕೊಳ್ತಾ ಇತ್ತು. ಗರಿಷ್ಠ 500 ಮೀಟರ್ವರೆಗೆ ಕಂಬ ವೈರ್ ಹಾಕ್ತಾ ಇದ್ವು. ಎಸ್ಕಾಂಗಳೇ ಉಚಿತ ಟ್ರಾನ್ಸ್ಫಾರ್ಮರ್ ಕೊಡ್ತಾ ಇದ್ರು. 2 ಲಕ್ಷ ತಗೋತಾ ಇದ್ದೀರಿ. ವಿದ್ಯುತ್ ಮಾರ್ಗ, ಕಂಬ, ಟ್ರಾನ್ಸ್ಫಾರ್ಮರ್ ಫ್ರೀ 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 ಇತ್ತು, ಈಗ ಇಲ್ಲ. ಈ ದುಡ್ಡು ಅದು ಎಷ್ಟು ಈಗ ಟ್ರಾನ್ಸ್ಫಾರ್ಮರ್ಗೆ 2 ಲಕ್ಷ. ಇನ್ನು ಕೇವಲ ಹಾಲು ಮಾತ್ರ ಅಲ್ಲ ನೀವು ಜಾಸ್ತಿ ಮಾಡಿದ್ದು. ರಾಜ್ಯ ಸರ್ಕಾರ ಮದ್ಯದ ದರವನ್ನು ಸಹ ಏರಿಕೆ ಮಾಡಿದೆ. ಈ ಪಾಪ ಮದ್ಯಪ್ರಿಯರಿದ್ದಾರಲ್ಲ, ಅದೊಂದು ಪುಕ್ಷಟ ಸಿಕ್ಬಿಡ್ತಾರೆ ಎಲ್ಲರಿಗೂ ಕೂಡ. ಇವ್ರ ಮೇಲೆ ಬರ ಹಾಕಿದ್ದೇನು ಕಡಿಮೆ ಅಲ್ಲ. ಕೊರೋನಾ ಟೈಮಲ್ಲಿ ಯಡಿಯೂರಪ್ಪನವರು ಕೂಡ ಮದ್ಯದ ಮೇಲೆ ಟ್ಯಾಕ್ಸ್ ಹಾಕಿದ್ರು. ಈಗ ಸಿದ್ದರಾಮಯ್ಯನವರು ಬಂದ ನಂತರ ಈ ಮೂಲಕ ಮದ್ಯದ ದರ ಕಡಿಮೆ ಆಗಲಿದೆ ಎಂಬ ನಿರೀಕ್ಷೆಯಲ್ಲಿ ಎಲ್ಲ ಇದ್ದರು. ಬಡವರಿಗೆ ಒಂದಿರುತ್ತಪ್ಪ, ಈ ಮೈ ಮುರಿದು ದುಡಿಯುವಂಥವರಿಗೆ ಒಂದು ಸಣ್ಣ ಮಟ್ಟದ ಡ್ರಿಂಕ್ಸ್ ತಗೊಂಡು ಅವರು ಸ್ವಲ್ಪ ರಿಲೀಫ್ ಆಗ್ತಾರೆ. ಆದರೆ ಮದ್ಯಪ್ರಿಯರಿಗೆ ಆಘಾತಕಾರಿ ಸುದ್ದಿಯನ್ನು ಸರ್ಕಾರ ಕೊಟ್ಟಿದೆ. ಅದು ಕೂಡ ಕಾಸ್ಟ್ಲಿ ಐಟಮ್ಗೆಲ್ಲ. ಅಬಕಾರಿ ಇಲಾಖೆಯ ನಿಯಮ ಬದಲಾವಣೆಯಿಂದ ಕೆಲ ಮದ್ಯದ ದರ ಏರಿಕೆ ಆಗಲಿದ್ದು, ಕಡಿಮೆ ದರದ ಮದ್ಯದ ಮೇಲೆ ಮತ್ತಷ್ಟು ಹೆಚ್ಚು ಶುಲ್ಕ ತೆರಬೇಕಾಗಿದೆ. ಜುಲೈ 1ರಿಂದ ಈ ದರ ಏರಿಕೆ ಆಗಲಿದ್ದು, ಮದ್ಯದ ದರ 4 ರಿಂದ 5 ರೂಪಾಯಿ ಹೆಚ್ಚುವ ಸಾಧ್ಯತೆ ಇದೆ. ಹೇಳ್ತೀನಿ ಯಾವುದಕ್ಕೆಲ್ಲ ಅಂತೇಳಿ, ನೀವು ಬರ್ಕೊಂಬಿಡಿ ಯಾವುದು ಅಂತೇಳಿ. ಮದ್ಯಪ್ರಿಯರು ನೋಡಲೇಬೇಕು, ಅದು ಕೂಡ ಬಡ ಮದ್ಯಪ್ರಿಯರು. ನಿಮ್ಗೆ ಗೊತ್ತಿರಲಿ ವೀಕ್ಷಕರೇ, ಒಂದು ಫುಲ್ ಬಾಟಲ್ಗೆ 12 ಲಕ್ಷ ತನಕ ಇದೆ, 2 ಲಕ್ಷ ಇದೆ. ಈ ಬ್ಲ್ಯಾಕ್ ಲೇಬಲು, ಬ್ಲೂ ಲೇಬಲು ಇಂಥದ್ದೆಲ್ಲ ಇದೆಯಲ್ಲ, 8,000, 9,000, 10,000 ಈ ರೀತಿ ಇದೆ. ಮುಖ್ಯಮಂತ್ರಿಗಳೊಂದು ಕುಡಿಯೋ ಡ್ರಿಂಕ್ಸ್ ಇದೆ, ರಾಯಲ್ ಸಲ್ಯೂಟ್ ಅಂತೇಳಿ. ರಾಯಲ್ ಸಲ್ಯೂಟ್ 21,000 ಇದೆ ಅದಕ್ಕೆ. ಇನ್ನು ಕೈ ಸರ್ಕಾರ ಬಂದಾಗಿನಿಂದ ಮದ್ಯಪ್ರಿಯರಿಗೆ ಯಾವ ರೀತಿ ಶಾಕ್ ಕೊಟ್ಟಿದ್ದಾರೆ? ಸಿದ್ದು ಸರ್ಕಾರ ಬಂದ ಬಳಿಕ 3 ಬಾರಿ ಮದ್ಯ ದರ ಏರಿಕೆಯಾಗಿದೆ. 36,000 ಕೋಟಿ ಬರುತ್ತೆ ಸರ್ ಸರ್ಕಾರಕ್ಕೆ ವರ್ಷಕ್ಕೆ. 36,000 ಕೋಟಿ ವರ್ಷಕ್ಕೆ ಟಾರ್ಗೆಟ್. 2023 ಜುಲೈ 20ರಂದು ಬಿಯರ್ ದರ ಏರಿಕೆ ಮಾಡಿತ್ತು. 2024 ಜನವರಿ 2ರಂದು ಮತ್ತೊಮ್ಮೆ ಮದ್ಯ ದರ ಏರಿಕೆ ಮಾಡಿತ್ತು. ಓಟಿ, ಬ್ಯಾಕ್ ಪೈಪರ್, 7 PM ಮದ್ಯ ದರ ಹೆಚ್ಚಾಗಿತ್ತು. 2024 ಫೆಬ್ರವರಿಯಲ್ಲಿ ಮತ್ತೆ ದರ ಏರಿಸುತ್ತೆ ಸಿದ್ದು ಸರ್ಕಾರ. ಮರ್ತೋಗಿದೆ ಈ ಸಲ ಏರಿಕೆಯಾಗಿದೆ ಅಂತೇಳಿ. ಬಿಯರ್ ದರ 10 ರಿಂದ 15 ರೂಪಾಯಿ ಏರಿಕೆಯಾಗಿತ್ತು. ಮದ್ಯ ದರ ಮತ್ತೆ ದುಬಾರಿಯಾಗಿದೆ. ಯಾವುದೆಲ್ಲ ಹೇಳ್ತೀನಿ ಬನ್ನಿ. ಇದನ್ನೆಲ್ಲ ಪಾಪ ಈ ಕೂಲಿ ಕಾರ್ಮಿಕರು,
ಬಡವರು, ಬೆಳಗಿನ ಸಂಜೆ ತನಕ ಶ್ರಮಿಕ ವರ್ಗ, ಐವಾರ್ಡ್ ಸ್ಪಂಚ್ 70 ರೂಪಾಯಿ ಕೊಟ್ಟರೆ ಮ್ಯಾನೇಜ್ ಆಗ್ತಾಯಿತ್ತು. 80 ರೂಪಾಯಿ, 12% ಏರಿಕೆ. ಪ್ಯಾಕ್ ಪೇಪರ್, ಬಿ ಪಿ ಇದೆಲ್ಲ ಕ್ವಾಟ್ರು 106 ರೂಪಾಯಿ ಇತ್ತು, 145 ರೂಪಾಯಿ ಜಾಸ್ತಿ. ಅವನು ಪಾಪ 106 ರೂಪಾಯಿಯನ್ನು ಇಟ್ಕೊಂಡು ಯಾವುದೋ ಚಿಕನ್ ಪೀಸ್ ತಿಂತಾ ಇದ್ದ, ಅದಕ್ಕೆ ಕಲ್ಲಾಕ್ಬಿಟ್ರಿ. ಅತಿ ಚೀಪರ್ ವರ್ಲ್ಡ್ ಬಂಕ್ ರಮ್ 137 ರೂಪಾಯಿಗೆ ಸಿಗ್ತಾಯಿತ್ತು ಕ್ವಾಟ್ರು, 155 ರೂಪಾಯಿ ಮಾಡಿದ್ದೀರಿ. ಆ್ಯಂಡ್ ಮ್ಯಾನ್ಷನ್ ಹೌಸ್ ಕ್ವಾಟ್ರು ಬ್ರ್ಯಾಂಡಿ, ಇದು ಹಳೆಯ ದರ 220 ರೂಪಾಯಿ, 20 ರೂಪಾಯಿ ಜಾಸ್ತಿ ಆಗಿದೆ. MC ಬ್ರ್ಯಾಂಡಿ 170ರಿಂದ 190 ರೂಪಾಯಿ. ಆ 20 ರೂಪಾಯಲ್ಲಿ ಒಂದು ಆಮ್ಲೆಟ್ ತಿಂತಾ ಇದ್ದ, ಕಲ್ಲಾಕ್ಬಿಟ್ರಿ ಅದಕ್ಕೆ. ಆಮೇಲೆ IB 220ರಿಂದ 240 ರೂಪಾಯಿ, ಅಲ್ಲೂ ಕಲ್ಲಾಕಿದ್ರಿ 20 ರೂಪಾಯಿ. ಇದು ನೋಡಿ ಭಾಳ ಫೇಮಸ್ OT. OT ಭಾಳ ಚೀಪರ್ ಸರ್. OT ಕ್ವಾರ್ಟ್ರಿಗೆ 87 ರೂಪಾಯಿ. ಯಾರಾದರೂ ಕುಡಿದು ಸ್ವಲ್ಪ ಹೆಚ್ಚು ಕಮ್ಮಿ ಮಾತಾಡಿ OT ಕುಡಿದು ಮಾತಾಡ್ತಾನೆ ಅಂತ ತಮಾಷೆ ಮಾಡ್ತಾರೆ. ಅವನನ್ನೂ ಬಿಟ್ಟಿರಲ್ಲ ಸರ್, ನೀವು 111 ರೂಪಾಯಿ ಮಾಡಿಬಿಟ್ಟಿದ್ದೀರಿ. ಅವನು ಮೊದಲು OT ಕುಡಿದು ಟೆನ್ಷನ್ ತಲ್ಲಾಡ್ತಿದ್ದ, ಈಗ ಜಾಸ್ತಿ ರೇಟ್ ಆಗಿದೆ ಅಂತ ಇನ್ನೂ ಸ್ವಲ್ಪ ಟೆನ್ಷನ್ ಆಗ್ತಾನೆ. ಆಮೇಲೆ OT ಆಯಿತಾ. ಆಮೇಲೆ KF ಬಿಯರ್, ಕಿಂಗ್ಫಿಷರ್ ಬಿಯರ್ 175 ರೂಪಾಯಿ, 190 ರೂಪಾಯಿ ಆಗಿದೆ. ಟ್ಯೂಬರ್ಗ್ 170 ರೂಪಾಯಿಂದ 190 ರೂಪಾಯಿ ಆಗಿದೆ. ಬಡ್ವೈಸರ್ 220ರಿಂದ 240 ರೂಪಾಯಿ ಆಗಿದೆ. ಕಾರ್ಲ್ಸ್ಬರ್ಗ್ 220ರಿಂದ 240 ರೂಪಾಯಿ ಆಗಿದೆ. ಸೊ ಈ ರೇಟ್ಸ್ ಇದು ಯಾಕೆ ಹೇಳಿದೆ ಅಂತಂದರೆ ಬಡವರಿಗೆ ಗೊತ್ತಾಗಲಿ ನಾಡ್ದು ಹೋಗುವಾಗ ಅಂತೇಳಿ. ನೀವು ಈ ಥರ ರೇಟ್ ಜಾಸ್ತಿ ಮಾಡಿ, ಕರೆಂಟ್ ರೇಟ್ ಜಾಸ್ತಿ ಮಾಡಿದಿರಿ. ಆಮೇಲೆ ಎಸ್ಪೆಷಲಿ ರಿಜಿಸ್ಟ್ರೇಷನ್ ಫೀಸ್ 30% ಜಾಸ್ತಿ ಮಾಡಿ, ಆಸ್ತಿ ತೆರಿಗೆ, ಆಮೇಲೆ ಇದು ವೆಹಿಕಲ್ ತೆರಿಗೆ, ಮುದ್ರಾಂಕ ಶುಲ್ಕ, 3 ಬಾರಿ ಮದ್ಯದ ದರ, ಪೆಟ್ರೋಲ್ ಡೀಸೆಲ್ ದರ. ಈಗ ಆಮೇಲೆ ಏನು ಬಸ್ಸಲ್ಲಿ 2 ರೂಪಾಯಿ ಕಿಲೋಮೀಟ್ರ್ ಸ್ಪೆಷಲ್ ಬಸ್ ತಗೊಂಡ್ರೆ 5 ರೂಪಾಯಿ ಮಾಡಿದ್ರಿ. ಈಗ ಹಾಲಿನ ದರ. ಓಕೆ, ಈ ಎಲ್ಲ ವಿಚಾರಗಳು ಬೆಲೆ ಏರಿಕೆಗೆ ಸಂಬಂಧಪಟ್ಟ ಹಾಗೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.